ಮುಂದುವರಿದ ದೇಶಗಳು, ಶ್ರೀಮಂತ ದೇಶಗಳು, ಅಭಿವೃದ್ಧಿ ಹೊಂದಿದ ದೇಶಗಳ ನಿಲುವುಗಳಿದಾಗಿರುತ್ತೆ. ರಷ್ಯಾ ಯುಕ್ರೇನ್ ಯುದ್ಧದ ಸಂದರ್ಭದಲ್ಲೂ ಇದೇ ಆಗಿತ್ತು. ಅಮೇರಿಕಾನೇ ನಿಮ್ಮ ಸುರಕ್ಷತೆ ನೀವು ನೋಡ್ಕೊಳ್ಳಿ ಅಂತ ಹೇಳಿರುತ್ತೆ. ಭಾರತ ಇಂಥ ಸ್ಪೆಷಲ್ ಡ್ರೈವ್ಗಳನ್ನು, ಅಂದರೆ ನಮ್ಮ ಪಾಸ್ಪೋರ್ಟ್ ಹೊಂದಿರುವವರ ಮೇಲೆ ನಮಗಿರುವಂಥ ಪ್ರೀತಿ ಅದಷ್ಟೇ. ವೆನ್ ಯು ಕ್ಯಾರಿ ಆ್ಯನ್ ಇಂಡಿಯನ್ ಪಾಸ್ಪೋರ್ಟ್, ಪ್ರಪಂಚದ ಯಾವ ಮೂಲೆಯಲ್ಲಿದ್ದರೂ ನಿಮ್ಮ ಸುರಕ್ಷತೆಯ ಬಗ್ಗೆ ಭಾರತಕ್ಕೊಂದು ಕಾಳಜಿ ಇರುತ್ತೆ ಅಂತ. ಅದರ ಭಾಗವಾಗಿ ಆಪರೇಷನ್ ಸಿಂಧು ಅಂತಲೇ ಯಾಕೆ ಹೆಸರಿಟ್ಟರು? ಸಿಂಧು ಅನ್ನೋ ಹೆಸರು, ಹಿಂದೂ ಅನ್ನುವ ಹೆಸರು, ಭಾರತಕ್ಕೆ ಹಿಂದೂಸ್ತಾನ ಅನ್ನುವ ಹೆಸರು ಬಂದಿದ್ದೆ ಇರಾನ್ನಿಂದ. ಇರಾನ್ ಆವಾಗ ಪರ್ಷಿಯಾ ಆಗಿತ್ತು. ಇತಿಹಾಸ ಹೇಳ್ಕೊಂಡು ಕುತ್ಕೊಂಡ್ರೆ ಎಲ್ಲಿಂದ ಎಲ್ಲಿಗೂ ಹೋಗುತ್ತದು. ಪ್ರಿಡಾಮಿನೆಂಟ್ಲಿ ಝೊರಾಸ್ಟ್ರಿಯನ್ ರಾಷ್ಟ್ರ ಇದು. ಝೊರಾಸ್ಟ್ರಿಯನ್ನಲ್ಲಿ ಇದರಲ್ಲಿ ಅಗ್ನಿ ಆರಾಧಕರಿದ್ದಂಥ ದೇಶ ಅದು. ಅನೇಕ ಕಥೆಗಳನ್ನು ಅನೇಕ ಸಂದರ್ಭದಲ್ಲಿ ನಾನೇ ಹೇಳಿದ್ದೀನಿ ಅದನ್ನು. ಇರಾನಿನ ಮೇಲೆ, ಆಗ ಪರ್ಷಿಯಾ ಆಗಿದ್ದಂಥ ಈಗಿನ ಇರಾನಿನ ಮೇಲೆ ಇಸ್ಲಾಮಿಕ್ ದಾಳಿಯಾದ ಸಂದರ್ಭದಲ್ಲಿ ಇಡೀ ಇರಾನ್ ಇಸ್ಲಾಮಿಗೆ ಕನ್ವರ್ಟ್ ಆಯಿತು. ಆದರೆ ಕೆಲವರು ತಮ್ಮ ಧರ್ಮವನ್ನು ಬಿಟ್ಟು ಕೊಡೋದಕ್ಕೆ ತಯಾರಿರಲಿಲ್ಲ. ಅವರು ತಮ್ಮ ಪವಿತ್ರ ಅಗ್ನಿಯ ಜೊತೆಗೆ ಹಡಗನ್ನು ಹತ್ಕೊಂಡು ಹೊರಟು ಬಿಟ್ರು. ಎಲ್ಲಿಗೆ ಹೋಗಬೇಕು ಅಂತಲೂ ಗೊತ್ತಿರಲಿಲ್ಲ. ಅವರು ಯಾವ ದೇಶದ ಸಮುದ್ರ ತೀರಕ್ಕೆ ಹೋದರೂ ಆಯಾ ದೇಶದಲ್ಲಿ ನಿಮಗೆ ಏನು ಬೇಕದನ್ನು ಕೊಡ್ತೀವಿ, ತಗೊಂಡು ಹೋಗಿಬಿಡಿ ಇಲ್ಲಿಂದ ಅಂತಿದ್ರು. ನಿಮ್ಮಲ್ಲಿ ಇರೋದಕ್ಕೆ ಬನ್ನಿ, ನಮ್ಮಲ್ಲಿ ನಿಮಗೆ ಇರೋದಕ್ಕೆ ಅವಕಾಶ ಕೊಡ್ತೀವಿ ಅಂತ ಯಾರೂ ಕೊಡಲಿಲ್ಲ. ಆದರೆ ಆ ಹಡಗು ಗುಜರಾತಿನ ಸಮುದ್ರ ತೀರಕ್ಕೆ ಬಂದಾಗ ಗುಜರಾತಿನ ರಾಜ ಆಯ್ತು ಬನ್ನಿ ಅಂತ ನೆಲೆ ಕೊಟ್ಟಿತ್ತು. ಕತೆ ದೊಡ್ಡದಿದೆ, ಅದಿರಲಿ. ಅವರೇ ಈಗ ನಮ್ಮಲ್ಲಿ ಪಾರ್ಸಿಗಳು. ಆ ರೀತಿಯಲ್ಲಿ ಪರ್ಷಿಯಾದಿಂದ ಬಂದಂಥವರು. ಅವರಿಗೆ, ಅವರ ಆರಾಧನಾ ಪದ್ಧತಿಗೆ, ಅವರ ಪವಿತ್ರ ಅಗ್ನಿಗೆ ನೆಲೆ ಮತ್ತು ರಕ್ಷಣೆಯನ್ನು ಕೊಟ್ಟಿದ್ದು ಭಾರತ. ಆ ಕೃತಜ್ಞತೆ ಭಾರತದ ಬಗ್ಗೆ ಪಾರ್ಸಿಗಳಿಗೆ ಇವತ್ತಿಗೂ ಇದೆ. ಈ ರೀತಿಯಾಗಿ ಇರಾನ್ನಿಂದ ಸುರಕ್ಷಿತವಾಗಿ ಬಂದವರ ಪಟ್ಟಿಯಲ್ಲಿ ಕನ್ನಡಿಗರೂ ಇದ್ದರು. 16 ಕನ್ನಡಿಗರು ಬೆಂಗಳೂರಿನ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟಿಗೆ ಸುರಕ್ಷಿತವಾಗಿ ಮಧ್ಯರಾತ್ರಿ ಬಂದಿಳಿದರು. ಚಿಕ್ಕಬಳ್ಳಾಪುರ ಜಿಲ್ಲೆ ಗೌರಿಬಿದನೂರು ತಾಲೂಕಿನ ಅಲಿಪುರದವರು. ಅಲಿಪುರ ಇಡೀ ದಕ್ಷಿಣ ಭಾರತದಲ್ಲಿ ಅತಿ ಹೆಚ್ಚು ಶಿಯಾ ಕಾನ್ಸಂಟ್ರೇಟೆಡ್ ಜನಸಂಖ್ಯೆ ಇರುವಂಥ ಊರು. ಅತಿ ಹೆಚ್ಚು 25,000 ಇದೆ ಅಲ್ಲಿ ಜನಸಂಖ್ಯೆ. ಮೋರ್ ದೆನ್ 90% ಶಿಯಾಗಳಿದ್ದಾರೆ. ನೋಡಿ, ಅಲಿಪುರ ಯಾಕೆ ಹೆಸರು? ಶಿಯಾ ಅಂದರೆ ಇಸ್ಲಾಂನಲ್ಲಿ 2 ಪ್ರಮುಖ ಸೆಕ್ಟ್ಗಳು. ಹಂಗೆ ನೀವು ಸಬ್ಸೆಕ್ಟ್ಸ್ ಅಂತ ತೊಗೊಂಡ್ರೆ 120ಕ್ಕಿಂತ ಜಾಸ್ತಿ ಬರ್ತವೆ ಇಡೀ ಪ್ರಪಂಚದಲ್ಲಿ ಲೆಕ್ಕ ಹಾಕಿದ್ರೆ. 2 ಪ್ರಮುಖ ಸೆಕ್ಟ್ಗಳು, ಒಂದು ಸುನ್ನಿ, ಇನ್ನೊಂದು ಶಿಯಾ. ಇದು ಶುರುವಾಗಿದ್ದು ಯಾಕೆ ಅಂದರೆ ಮತ್ತೆ ಮೊಹಮ್ಮದ್ ಪೈಗಂಬರರ ಕಾಲದ ಇತಿಹಾಸಕ್ಕೆ ಹೋಗಬೇಕಾಗತ್ತೆ. ಮೊಹಮ್ಮದ್ ಪೈಗಂಬರರ ಬಲಗೈ ಅಂತಿದ್ದ, ಮೊಹಮ್ಮದ್ ಪೈಗಂಬರರ ಪತ್ನಿಯರ ಪೈಕಿ ಒಬ್ಬರಾದಂಥ, ಅವರ ಪತ್ನಿಯರ ಪೈಕಿ ಒಬ್ಬರಾಗಿದ್ದಂಥವರ ತಂದೆ ಅಂದರೆ ಬೀಗರು ಅಬೂಬಕರ್, ಉತ್ತರಾಧಿಕಾರಿಯ ಆಯ್ಕೆಯ ವಿಷಯದಲ್ಲಿ ಗಲಾಟೆ ಆದಾಗ ಮೊಹಮ್ಮದ್ ಪೈಗಂಬರರ ಅಳಿಯ ಅಲಿ ಮತ್ತು ಮೊಹಮ್ಮದ್ ಪೈಗಂಬರರ ಪತ್ನಿಯರ ಪೈಕಿ ಒಬ್ಬರಾದ ಆಯಿಷಾ ಅವರ ತಂದೆ ಅಬೂಬಕರ್, ಇಬ್ಬರ ಪೈಕಿ ಯಾರಾಗಬೇಕು ಅಂತ ಗಲಾಟೆ ಆಯಿತು. ಅಬೂಬಕರ್ ಆದರೂ ಕೊನೆಗೆ. ಅಬೂಬಕರ್ ಸಂಪ್ರದಾಯವನ್ನು ಪಾಲನೆ ಮಾಡುವವರು ಸುನ್ನಿಗಳಾದರೂ ಅಲಿ ಸಂಪ್ರದಾಯವನ್ನು ಪಾಲನೆ ಮಾಡುವಂಥವರು ಶಿಯಾಗಳಾದರು. ಇದು ಅಲಿಪುರ, ಶಿಯಾಗಳಿರುವಂಥ ಊರು ಅಲಿಪುರ. ರೈಟ್ಲಿ ಗೈಡೆಡ್ ಖಲೀಫಾಗಳು ಅಂತ ಬರ್ತಾರೆ, ರಾಶಿದೂನ್ಸ್ ಅಂತ ಕರೀತಾರೆ ಅವ್ರಿಗೆ. 4 ಜನ ಮೊಹಮ್ಮದ್ ಪೈಗಂಬರರ ನಂತರ. ಅವರ ಪೈಕಿ ಮೊಹಮ್ಮದ್ ಪೈಗಂಬರರ ಅಳಿಯ ಅಲಿ ಕೂಡ ಒಬ್ಬರು. ಅಲಿಪುರ ಶಿಯಾಗಳಿರುವಂಥ, ಶಿಯಾಗಳ ಜನಸಂಖ್ಯೆ ಜಾಸ್ತಿ ಇರುವ ಊರು.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.